ಮಾರ್ಕ್ ಕಿಚ್ಚ ಸುದೀಪ್ ಅವರು ಆಕ್ಟ್ ಮಾಡಿರೋಂತ ಈ ಆಕ್ಷನ್ ಥ್ರಿಲ್ಲರ್ ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಟ್ಸ್ ಎ ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ಮ್ಯಾಕ್ಸ್ ಸಿನಿಮಾದ ಸಕ್ಸಸ್ ನ ನಂತರ ವಿಜಯ್ ಕಾರ್ತಿಕೇಯ ಅವರ ಡೈರೆಕ್ಷನ್ ಅಲ್ಲಿ ಸುದೀಪ್ ಅವರು ಆಕ್ಟ್ ಮಾಡಿರುವಂತ ಎರಡನೇ ಸಿನಿಮಾ ಇದು. ಮ್ಯಾಕ್ಸ್ ಸಿನಿಮಾದಂತೆ ಈ ಸಿನಿಮಾ ಕೂಡ ಕೆಲವೇ ಗಂಟೆಗಳಲ್ಲಿ ನಡೆಯುತ್ತೆ. ಸುದೀಪ್ ಫ್ಯಾನ್ಸ್ ಗೆ ಈ ಸಿನಿಮಾ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಸಿಟಿಲಿ ಒಂದಷ್ಟು ಮಕ್ಕಳ ಕಿಡ್ನಾಪ್ ಆಗುತ್ತೆ. ಈ ಕಿಡ್ನಾಪ್ ಆದವರಲ್ಲಿ ನಮ್ಮ ಮಾರ್ಕ್ ಗೆ ಸಂಬಂಧಪಟ್ಟಂತ ಒಂದು ಮಗು ಕೂಡ ಇರುತ್ತೆ. ಈ ಮಕ್ಕಳನ್ನ ನಮ್ಮ ಮಾರ್ಕ್ ಹೇಗೆ ಕಾಪಾಡ್ತಾನೆ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಮೇನ್ ಪ್ಲಾಟ್ ಇದೆ ಆದ್ರೂ ಕೂಡ ಸಿನಿಮಾದಲ್ಲಿ ಒಂದು ಪೊಲಿಟಿಕಲ್ ಸಬ್ ಪ್ಲಾಟ್ ಕೂಡ ಇರುತ್ತೆ. ಕರೆಕ್ಟ್ ಆಗಿ ಇಂಟರ್ವಲ್ ಗೆ ಹೀರೋ ಮತ್ತು ವಿಲನ್ ನಡುವೆ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ. ಮ್ಯಾಕ್ಸ್ ಸಿನಿಮಾದಂತೆ ಈ ಸಿನಿಮಾದಲ್ಲೂ ಕೂಡ ಮಲ್ಟಿಪಲ್ ಇನ್ಸಿಡೆಂಟ್ಸ್ ನಡೀತಾ ಇರುತ್ತೆ. ಸ್ಕ್ರೀನ್ ಪ್ಲೇ ಕೂಡ ವಿಜಯ್ ಕಾರ್ತಿಕೇಯ ಅವರ ಸ್ಟೈಲ್ ಅಲ್ಲೇ ಇರುತ್ತೆ. ಕಥೆ ತುಂಬಾ ಫಾಸ್ಟ್ ಆಗಿ ಹೋಗೋದ್ರಿಂದ ನಿಮ್ಮ ಗಮನ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಕೂಡ ಸಿನಿಮಾಗೆ ಡಿಸ್ಕನೆಕ್ಟ್ ಆಗ್ಬಿಡ್ತೀರಾ. ನಿರ್ದೇಶಕರು ಹೀರೋನ ಎಲಿವೇಟ್ ಮಾಡಬೇಕು ಅಂತ ರೊಟೀನ್ ಹಳೆ ಟೆಂಪ್ಲೇಟ್ ಅನ್ನೇ ಫಾಲೋ ಮಾಡಿದ್ದಾರೆ. ಉದಾಹರಣೆಗೆ ಹೇಳೋದಾದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ಹೀರೋ ಇಂಟ್ರೊಡಕ್ಷನ್ ಗೆ ಕೊಡುವಂತ ಬಿಲ್ಡಪ್. ಹೀಗೆ ಸಿನಿಮಾದಲ್ಲಿ ಎಲಿವೇಶನ್ಸ್ ಒಂದೆರಡು ಕಡೆ ಮಿಸ್ಫೈರ್ ಆಗಿದೆ. ಆಕ್ಷನ್ ಸೀಕ್ವೆನ್ಸಸ್ ನ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸುದೀಪ್ ಅವರ ಲುಕ್ ಕೂಡ ತುಂಬಾ ಚೆನ್ನಾಗಿದೆ. ಶೇಖರ್ ಚಂದ್ರ ಅವರ ಕ್ಯಾಮೆರಾ ವರ್ಕ್ ತುಂಬಾ ಚೆನ್ನಾಗಿದೆ. ಅಜನೀಶ್ ಕೊಟ್ಟಂತ ಸಾಂಗ್ಸ್ ಅಲ್ಲಿ ಮಸ್ತ್ ಮಲೇಕಾ ಸಾಂಗ್ ಇಷ್ಟ ಆಯ್ತು. ಈ ಐಟಮ್ ಸಾಂಗ್ ಗೆ ನಿಶ್ವಿಕಾ ಒಳ್ಳೆ ಆಯ್ಕೆ ಅಂತ ಹೇಳ್ತೇನೆ. ತಮಿಳಿನ ಪ್ರಖ್ಯಾತ ನಿರ್ಮಾಣ ಸಂಸ್ಥೆ ಸತ್ಯಜ್ಯೋತಿ ಫಿಲ್ಮ್ಸ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರ್ತಾರೆ. ಅದರಿಂದ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆರ್ ಗುಡ್. ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರಿಂದ ಮತ್ತೊಂದು ಒಳ್ಳೆಯ ಪ್ರಯತ್ನ ಅಂತ ಹೇಳ್ಬೋದು. ನೋಡೋ ಪ್ರೇಕ್ಷಕನಿಗೆ ಮೂವಿಯಲ್ಲೂ ಬೋರ್ ಹೊಡಿಸದೇ ಇದ್ರು ಕೂಡ ಮೂವಿ ನೋಡಿದ್ಮೇಲೆ ಇನ್ನೊಂಚೂರು ಎಂಟರ್ಟೈನಿಂಗ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಮಾರ್ಕ್ ಪಾತ್ರದಲ್ಲಿ ಸುದೀಪ್ ಅವರು ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ. ಅಷ್ಟೇ ಚೆನ್ನಾಗಿ ಆಕ್ಟ್ ಕೂಡ ಮಾಡಿದ್ದಾರೆ. ಸುದೀಪ್ ಅವರನ್ನ ಹೊರತುಪಡಿಸಿ ಸಿನಿಮಾದಲ್ಲಿ ದೊಡ್ಡ ತಾರಾಗಣವಿದೆ. ಅದರಲ್ಲೂ ನನ್ನ ಫೇವರೇಟ್ ನವೀನ್ ಚಂದ್ರ ಹಾಗೂ ಶೈನ್ ಟಾಮ್ ಚಾಕೋ ಇವರಿಬ್ರು ಕೂಡ ಸಿನಿಮಾದಲ್ಲಿ ಮೇನ್ ವಿಲನ್ ಗಳ ಪಾತ್ರದಲ್ಲಿ ನಟಿಸಿದ್ದಾರೆ. ನವೀನ್ ಚಂದ್ರ ಅವರಿಂದ ಅಬ್ಬರದ ನಟನೆಯನ್ನ ನೋಡಿದ್ರೆ ಟಾಮ್ ಅವರಿಂದ ಸೆಟಲ್ಡ್ ಆಕ್ಟಿಂಗ್ ನ ನೋಡ್ತೀವಿ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರಿಗೂ ಕೂಡ ಒಂದೊಳ್ಳೆ ಪಾತ್ರ ಸಿಕ್ಕಿದೆ ಇಲ್ಲಿ. ಇನ್ನುಳಿದವ್ರಿಗೆ ಯಾರಿಗೂ ಕೂಡ ಹೇಳ್ಕೊಳ್ಳುವಂತ ಪಾತ್ರ ಏನ್ ಸಿಕ್ಕಿಲ್ಲ ಇಲ್ಲಿ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಒಟ್ಟಾರೆ ಹೇಳೋದಾದ್ರೆ ಈ ಸಿನಿಮಾ ಫ್ಯಾನ್ಸ್ ಗೆ ಖಂಡಿತ ಇಷ್ಟ ಆಗುತ್ತೆ. ನಾರ್ಮಲ್ ಆಡಿಯನ್ಸ್ ಕೂಡ ಒಂದ್ಸಲ ಟ್ರೈ ಮಾಡಬಹುದು. ಸೊ ಇದಾಗಿರುತ್ತೆ ಮಾರ್ಕ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.